ताज्या बातम्यांसाठी महान करेला सबस्क्राइब करा आणि बेल आयकॉनला क्लिक करा। सदलग्यात इंदिरा कॅन्टीनचे आमदार गणेश उकेरी यांच्या हस्ते उद्घाटन। सदलगा नगरपालिका कॉम्प्लेक्सच्या मागे कर्नाटक शासन अधिकृत इंदिरा कॅन्टीनचे उद्घाटन आज आमदार गणेश उकेरी यांच्या हस्ते करण्यात आलं। 70 लाखाच्या अनुदानातून सुरू झालेल्या या कॅन्टीनमध्ये गरीब व मजुरी करणाऱ्या कामगारांसाठी 5 रुपयात नाश्ता आणि 10 रुपयात उत्कृष्ट भोजनाची सुविधा उपलब्ध करण्यात आली। उद्घाटन प्रसंगी असंघटित कामगारांच्या सुरक्षिततेसाठी नोंदणीकृत 58 लाभार्थ्यांना जॅकेट, हातमोजे, गम बूट, हेल्मेट आदींची सुरक्षा किट तसेच विशेष ओळखपत्राचे वितरण करण्यात आले। बेळगाव जिल्ह्यात तब्बल 31,000 असंघटित कामगार नोंदणीकृत असून त्यांना विमा संरक्षणासह विविध सुविधा मिळणार असल्याची माहिती यावेळी देण्यात आली। तसेच सदलग्यातील प्रमुख रस्ते, पोलीस स्टेशन ते चन्नम्मा सर्कल, बसवेश्वर सर्कल परिसरातील रस्ते व दुतर्फा पेवर ब्लॉकसाठी 10 कोटीचा निधी मंजूर करून लवकरच काम सुरू होणार असल्याचे आमदार हुक्केरी यांनी सांगितलं। कार्यक्रमास माजी नगराध्यक्ष बसवराज गुंडकल्ले, मुख्य अधिकारी SM रुग्गी यासह नगरसेवक, पदाधिकारी व नागरिक मोठ्या संख्येने उपस्थित होते। सूत्रसंचालन मल्लिकार्जुन नडुगेरी यांनी केलं। महानकर न्यूजसाठी सदलगावहून प्रतीक कदम। ಸದಲ್ಗಾ ಪಟ್ಟಣದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದಲ್ಲಿ ಪಟ್ಟಣದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಬಂದಂತ ನಾವೆಲ್ಲ ಹಿರಿಯರು, ತಾಯಿಯಂದಿರು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ನಾನಾಗ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಪರವಾಗಿ ಅತ್ಯಂತ ನಮಸ್ಕಾರವನ್ನು ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ತಿಳಿಸ್ತೀನಿ। ವಿಶೇಷ ಅಂದ್ರೆ ಈ ಕ್ಯಾಂಟೀನ್ ಪ್ರಾರಂಭ ಆಗ್ಬೇಕಾದ್ರ ಇವತ್ತ 2-3 ಕಡೆ ಸ್ಥಳ ಅವಕಾಶ ನೋಡಿದ್ವು। ಲಾಸ್ಟ್ ಈಗ ಈ ಬಸ್ ಸ್ಟ್ಯಾಂಡ್ ಎದುರುಗಡೆ ಸಾಮಾನ್ಯ ಜನರಂದ್ರ ಮಾಡೋ ಉದ್ದೇಶ ಸರ್ಕಾರದಿಂದ ಇವತ್ತ 5 ರೂಪಾಯಿದಲ್ಲಿ ಯಾರು ಇವತ್ತ ಬಡವರದಾರೋ, ಯಾರು ಕೂಲಿ ಹೋಗ್ತಾರೋ ಅವ್ರಿಗೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ ತಮ್ಮ ಇವತ್ತು ಉಪಜೀವನವನ್ನು ನಡೆಸುವಂತದ್ದು ಇವತ್ತ ಪ್ರಾಮಾಣಿಕ ವ್ಯವಸ್ಥೆ ನಮ್ಮ ಸರ್ಕಾರದವರು ಮಾಡಿದರು। ನಿಜವಾಗೂ ಇವತ್ತ ಈ ಕ್ಯಾಂಟೀನ್ ಅನ್ನು ಸುಮಾರು 9 ಲಕ್ಷ ಅನುದಾನದಲ್ಲಿ 70 ಲಕ್ಷ ಅನುದಾನದಲ್ಲಿ ಇವತ್ತ ಇಲ್ಲಿ ಸುಂದರವಾಗಿ ನಮ್ಮ ಈ ಇಂದಿರಾ ಕ್ಯಾಂಟೀನ್ ಅನ್ನು ಚಾಲೂ ಮಾಡಿದೆವು। ಎಲ್ಲಾ ಸದಸ್ಯರು ಕೂಡಿ ಇಲ್ಲಿ ಸ್ಥಳ ಅವಕಾಶ ಮಾಡಿಸ್ಕೊಟ್ಟಿದ್ದೀರಿ। ನಿಜವಾಗೂ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಹೇಳಿ ಇವತ್ತ ನೂತನ ಚೀಫ್ ಆಫೀಸರ್ ಕೂಡ ಬಂದಿದ್ದಾರೆ। ಇವತ್ತ ಸದಲ್ಗಾ ಪಟ್ಟಣಿಗೆ ನಾನ್ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವರು ಇವತ್ತು ನಮ್ದೇನ ಬಸವ ಸರ್ಕಲ್ ಇದೆ ಅಲ್ಲಿ 2 ಬಾಜು ಹೋಗುವಂತ ಶಮ್ನಿವಾಡಿ ರೋಡ್ ಆಗ್ಲಿ ಇವತ್ತ ನಮ್ಮ ಜನವಾರ್ ರೋಡಿಗ ಇವತ್ತ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವಿ। ಬರುವ ಒಂದು ತಿಂಗಳಲ್ಲಿ ಅದರ ಮುಂದೆ ನಮ್ಮ ಶಿವಾಜಿ ಸ್ಟ್ಯಾಚ್ಯೂ ಇದೆ ಅಲ್ಲಿಂದ ನೇರವಾಗಿ ಡಬಲ್ ರೋಡ್ ಐತಿ ಮತ್ತ ನಮ್ಮ ಸದಲ್ಗಾ ಪೊಲೀಸ್ ಸ್ಟೇಷನ್ ಹೋಗುವಂತ ರೋಡ್ಗ 2 ಬಾಜು ಎಲ್ಲೆಲ್ಲಿ ಅಗಲೀಕರಣ ಆಗ್ಲಿ ಸೈಡ್ ಪೇವರ್ ಹಾಕ್ಸ್ಕೊಡುವಂತ ಸುಮಾರು 10 ಕೋಟಿ ರೂಪಾಯಿ ಬರುವ 2 ತಿಂಗಳಲ್ಲಿ ಸದಲ್ಗಾ ಪಟ್ಟಣಕ್ಕೆ ಕೊಡುವಂತ ನಾವು ವ್ಯವಸ್ಥೆ ಮಾಡ್ತೀವಿ। ಈಗ ಅವ್ರಿಗೂ ಕೂಡ ನಾ ಈ ಸಂದರ್ಭದಾಗ ಹೇಳೀನಿ, ಎಲ್ಲೆಲ್ಲಿ ರೈತರ ತೋಟಪಟ್ಟಿ ಹೋಗುವಂತ ಹಾದಿ ಆಗ್ಲಿ, ಕುಡಿ ನೀರು ಬೋರ್ವೆಲ್ ಆಗ್ಲಿ, ನಮ್ಮ ತಾಯಿಯಂದರಿ ಭಾಗದಾಗ ಎಲ್ಲಿಯೂ ಕೂಡ ನೀರ್ ಕೊಡ ಹಚ್ಚಿ ಲೈನಿಂಗ್ ನಿಂದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು। ಯಾಕಂದ್ರೆ ಇಲ್ಲಿ ಕೃಷ್ಣಾ ಹೊಳಿ ಐತಿ, ನೀರ್ ಐತಿ, ಎಲ್ಲಿ ಬೋರ್ವೆಲ್ ಬೇಕು ಅದನ್ನು ಕೂಡ ನಾವಾಗ್ಲಿ ನಮ್ಮೆಲ್ಲ ಸದಸ್ಯರ ಜವಾಬ್ದಾರಿಯಿಂದ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರ ಇದನ್ ಬಗ್ಗೆ ನಮ್ಮ ಕ್ಯಾಂಟೀನ್ ಬಗ್ಗೆ ಹೇಳಿದಾರೆ। 5 ರೂಪಾಯಿದಲ್ಲಿ ಬೆಳಿಗ್ಗೆ ಇವತ್ತ ಟಿಫಿನ್ ವ್ಯವಸ್ಥೆ ಮಾಡ್ತಾರು, ಮಧ್ಯಾಹ್ನ ಊಟ 1 ಗಂಟೆಯಿಂದ 3:30 ಮಟ ಸುಮಾರು 20 ರೂಪಾಯಿದಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರು, ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ ಇದಂತಾವೆಲ್ಲರೂ ಬಂದಿದ್ದೀರಿ। ಈ ಕಾರ್ಯಕ್ರಮ ನಿಜವಾಗೂ ತಮ್ಮೆಲ್ಲರಿಗೂ ಸ್ವಾಗತ ಹೇಳಿ ಸರ್ಕಾರ ಅಭಿನಂದನೆ ನಿಮ್ ಪರವಾಗಿ ನಾ ಹೇಳ್ತೀರಂತ 2 ಮಾತು